ಭಾರತದ ಸಂವಿಧಾನದ ಅನುಚ್ಛೇದ 371G ಮಿಜೋರಾಂ ರಾಜ್ಯಕ್ಕೆ ಸ್ಪೆಷಲ್ ಪ್ರಾವಿಷನ್ಸ್ ಕೊಟ್ಟಿದೆ ಅಂತೆ. ಓಕೆ, ಸೊ ಇದ್ರ ಪ್ರಕಾರ ಮಿಜೋರಾಂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಮುಖಾಂತರ ಡಿಸೈಡ್ ಮಾಡಿದರೆ ಮಾತ್ರ ಪಾರ್ಲಿಮೆಂಟಿನ ಆ್ಯಕ್ಟು ವ್ಯಾಲಿಡ್ ಆಗುತ್ತೆ, ಇಲ್ದಿದ್ರೆ ಅಪ್ಲೈ ಆಗಲ್ಲ ಅದು. ಸೊ ಯಾವ ಮ್ಯಾಟರು ಕವರ್ ಆಗಿಲ್ಲ ಈ ಆರ್ಟಿಕಲ್ 371G ಅಲ್ಲಿ ಅಂತ ಕೇಳ್ತಿದ್ದಾರೆ. 4 ಮ್ಯಾಟರ್ಸು ಕವರ್ ಆಗುತ್ತೆ ಇಲ್ಲಿ. ಏನಪ್ಪ ಅಂದರೆ ಈ ಮಿಜೋದವ್ರದ್ದು ಧರ್ಮ ಮತ್ತು ಆಚರಣೆ, ಓಕೆ, ನೆಕ್ಸ್ಟು ಕಸ್ಟಮರಿ ಲಾ ಮತ್ತು ಪ್ರೊಸೀಜರ್ನ ಏನಾದ್ರು ನೀವು ಬದಲಾವಣೆ ಮಾಡಬೇಕು ಅಂದರೆ ಮಿಜೋರಾಂನ ಅಸೆಂಬ್ಲಿನೇ ಪಾಸ್ ಮಾಡಬೇಕಲ್ಲ. ಓಕೆ, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಸ್ಟಿಸ್ ಇವರಿಗೆ ವಿಶೇಷವಾಗಿರುತ್ತೆ, IPC ಅವೆಲ್ಲ ಇಲ್ಲಿ ಅಪ್ಲೈ ಆಗಲ್ಲ. ಓಕೆ, ಸೊ ಈ ಮಿಜೋರಾಂನ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಮಾಡಿದರೆ ಮಾತ್ರ ಒಂದು ಪಾರ್ಲಿಮೆಂಟಿನ ಈ BNS ಆಗಿರ್ಬೋದು, ಭಾರತೀಯ ನ್ಯಾಯ ಸುರಕ್ಷಾ, ಇವೆಲ್ಲ ಅಪ್ಲೈ ಆಗೋದು. ಇಲ್ಲಿ ಆಪ್ಷನ್ ಡಿ ರಾಂಗ್. ಯಾಕಪ್ಪ ಅಂದರೆ ಓನರ್ಶಿಪ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲ, ಕೇವಲ ಲ್ಯಾಂಡ್